ಎಲ್ಲರಿಗೂ ನಮಸ್ಕಾರಗಳು. ಎಲ್ಲ ನನ್ನ ಆತ್ಮ ಬಂಧುಗಳಿಗೂ ನಮಸ್ಕಾರಗಳು. ಮೊದಲಿಗೆ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಭದ್ರಜಿ ಸರ್ಗೂ ಹಾಗೂ ಸ್ವರ್ಣಮಲ್ಲಮ್ಮನವರ್ಗು ಅನಂತ ಕೋಟಿ ನಮಸ್ಕಾರಗಳನ್ನ ತಿಳಿಸ್ತಾ, ಹಾಗೆ ಮಾಸ್ಟರ್ಸ್ ಅವತಾರ್ ಫೌಂಡೇಶನ್ ಟೀಮ್ಗೆ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಬಿಕಾಸ್ ಆಫ್ ದಿಸ್ ವಂಡರ್ಫುಲ್ ಅಪರ್ಚುನಿಟಿ. ತುಂಬಾ ದಿನಗಳಾದ್ಮೇಲೆ ಹಾಗೆ ನಾನು ಮತ್ತೆ ಅವತಾರ್ ಫೌಂಡೇಶನ್ ಅಲ್ಲಿ ಕ್ಲಾಸ್ ಕೊಡ್ಲಿಕ್ಕೆ ಇದ್ ಮಾಡಿದೀನಿ ಅಂತ ಹೇಳ್ಬೋದು. ಮಾಸ್ಟರ್ಸ್, ಈಗಾಗ್ಲೇ ನೀವು ನೋಡಿದ್ದೀರಾ ಇವತ್ತಿನ ಒಂದು ಟಾಪಿಕ್ ಅಂದ್ರೆ ನಾವು ಎದ್ರ ಬಗ್ಗೆ ನಾವು ಜ್ಞಾನವನ್ನ ತಿಳ್ಕೊತಿದೀವಿ ಅಂತಂದ್ರೆ, ಸೊ ಅಗೇನ್ ಇದು ಮತ್ತೆ ಪತ್ರಿಜಿ ಸರ್ ಕಾನ್ಸೆಪ್ಟ್. ಮಾಸ್ಟರ್ಸ್, ನಮ್ಗೆ ಪತ್ರಿಜಿ ಸರ್ 6 ಕಾನ್ಸೆಪ್ಟ್ಸ್ ಕೊಟ್ಟಿದಾರಲ್ವಾ, ಎಷ್ಟೋ ಒಂದು ಪ್ರಬೋಧನೆಗಳು ಕೊಟ್ಟಿದ್ದಾರೆ, ಎಷ್ಟೋ ಒಂದು ಪರಿಕಲ್ಪನೆಗಳೆಲ್ಲ ಸರ್ ಕೊಟ್ಟಿದಾರಲ್ಲ. ಸೊ ಅದ್ರಲ್ಲಿ ಕೂಡ ಅಷ್ಟೇ ಈ ದಿನ ನಾವು ತಿಳ್ಕೊಂತಿರೋದು ಹೇಗಂತ ಆಗ್ಲೇ ಮೇಡಮ್ ಅವ್ರು ಹೇಳಿದ್ರು, ಪ್ರಕೃತಿ ಪುತ್ರರು ಅಂತ ಹೇಳಿ. ಸೊ ಪ್ರಕೃತಿ ಅಂದ ತಕ್ಷಣ ನಮ್ಗೆ ಏನ್ ಜ್ಞಾಪಕ ಬರತ್ತೆ? ಫಸ್ಟ್ ನಾವೇನಂತಂದ್ರೆ ಯೂಶಲ್ ಆಗಿ ನಾವು ಪ್ರಕೃತಿ ಅಂತ ಹೇಳ್ಬಿಟ್ಟು ಯೂಸ್ ಮಾಡೋದು ತುಂಬಾ ಕಮ್ಮಿ ಅಲ್ವಾ? ಈ ವರ್ಡ್ ನ ಅಂದ್ರೆ ಪ್ರಕೃತಿ ಅಂತ ಯೂಸ್ ಮಾಡೋದ ತುಂಬಾ ಕಮ್ಮಿನೇ. ನನ್ನನ್ನು ಹಿಡ್ಕೊಂಡು ನಾನು ಹೇಳ್ತಿದ್ದೀನಿ. ನಾವ್ ಅದ್ರ ಬದಲು ಏನ್ ಯೂಸ್ ಮಾಡ್ತೀವಿ? ಇಂಗ್ಲಿಷ್ ಅಲ್ಲಿ ಹೇಳ್ತೀವಿ ನೇಚರ್ ಅಂತ ಜಾಸ್ತಿ ಹೇಳ್ತೀವಿ ಅಲ್ವಾ? ಸೊ ಹಾಗಾದ್ರೆ ಇದೇನಪ್ಪಾ ಪ್ರಕೃತಿ ಪುತ್ರರು ಅಂತಾನೆ ಪತ್ರಿಜಿ ಸರ್ ಯಾಕೆ ಹೇಳಿದ್ದಾರೆ? ಏನಿದು ಪ್ರಕೃತಿ ಪುತ್ರರು ಅಂತ ಯಾಕೆ ಹೇಳಿದ್ದಾರೆ ಅಂತ ನಾವು ತಿಳ್ಕೊಳ್ಳೋಣ ಮಾಸ್ಟರ್ಸ್. ಸೊ ಏನಪ್ಪಾ ಅಂತಂದ್ರೆ ಪ್ರಕೃತಿ ಅಂದ ತಕ್ಷಣ ಎಲ್ಲರಿಗೂ ಜ್ಞಾಪಕ ಆಗೋದು ಅದು ಒಂದು ನೇಚರ್. ಸೊ ನಾವು ಎಲ್ಲಾ ಕಡೆನೂ ಈ ಒಂದು ನೇಚರ್ ನ ಎಲ್ಲಾ ಕಡೆ ಕಾಣ್ತಾ ಇರ್ತೀವಿ, ಎಲ್ಲಾ ಕಡೆ ನೋಡ್ತಾ ಇರ್ತೀವಿ ಅಲ್ವಾ? ಸೊ ಇನ್ನೊಂದೇನು ಅಂತಂದ್ರೆ ನನ್ನ ಒಂದು ಸೆಲ್ಫ್ ಎಕ್ಸ್ಪೀರಿಯನ್ಸ್. ಸೊ ಬಿಫೋರ್ ಕಮಿಂಗ್ ಟು ಮೆಡಿಟೇಷನ್, ನನ್ಗೆ ಈ ಧ್ಯಾನ ಸಿಗೋದಕ್ಕೂ ಮುಂಚೆನೆ ಬೇರೆ ತರ ನನ್ನ ಒಂದು ಆಲೋಚನೆಗಳಾಗಿರ್ಬೋದು. ಆಮೇಲೆ ಇನ್ನೊಂದು ಏನು ಅಂತ ಇತ್ತು ಅಂತಂದ್ರೆ ನಾನೇ ಕರೆಕ್ಟ್, ನಾನ್ ಕರೆಕ್ಟ್ ಇದೀನಿ, ಬೇರೆಯವರೆಲ್ಲ ರಾಂಗ್ ಇದ್ದಾರೆ, ಅವ್ರ ಆಲೋಚನೆಗಳು ಕೂಡ ಬೇರೆ ಇದೆ, ನಾನ್ ಆ ತರ ಯೋಚನೆ ಮಾಡ್ತಿದ್ದೀನಿ ಕರೆಕ್ಟ್ ಆಗಿ, ಅವ್ರು ಯಾಕೆ ಆ ತರ ಯೋಚನೆ ಮಾಡ್ತಿಲ್ಲ ಅಂತ ಈ ತರ ಎಲ್ಲ ನನ್ನ ಆಲೋಚನೆ ಇತ್ತು ಮಾಸ್ಟರ್ಸ್. ಆಮೇಲೆ ತುಂಬಾ ಜಡ್ಜ್ ಮಾಡ್ತಿದ್ದೆ, ಅವ್ರು ಯಾಕೆ ಇದೇ ತರ ಇದಾರೆ, ನಾನ್ ಕರೆಕ್ಟ್ ಇದೀನಲ್ವಾ, ಅವ್ರು ಯಾಕೆ ಆ ತರ ಇಲ್ಲ, ಅವ್ರು ಯಾಕೆ ನನ್ ತರ ಆಲೋಚನೆ ಮಾಡ್ತಿಲ್ಲ, ಬಿಕಾಸ್ ನಾನ್ ರೈಟ್ ಅವ್ರು ರಾಂಗ್. ಸೊ ಈ ತರ ಎಲ್ಲ ಇತ್ತು. ಸೊ ಇದಕ್ಕೆಲ್ಲ ಏನ್ ಹೇಳ್ತಾರೆ ಅಂತಂದ್ರೆ ಮಾಸ್ಟರ್ಸ್, ಇದನ್ನ ನಾವು ನಮ್ಮ ನೇಚರ್ ಅಂತ ಹೇಳ್ತೀವಿ ಅಲ್ವಾ? ಸೊ ನಾವು ನೋಡ್ತಕ್ಕಂಥ ನೇಚರೇ ಬೇರೆ, ನಮ್ಮಲ್ಲಿ ಇರ್ತಕ್ಕಂಥ ಒಂದು ಸಹಜವಾಗಿರ್ತಕ್ಕಂಥ ಒಂದು ಗುಣ ಅಂತ ಹೇಳ್ಬೋದು. ಸಹಜ ಸ್ವಾಭಾವಿಕವಾಗಿರ್ತಕ್ಕಂಥ ಒಂದು ಗುಣನ ನಾವೇನ್ ಹೇಳ್ತೀವಿ ಅಂತಂದ್ರೆ ಈ ಒಂದು ಪ್ರಕೃತಿ ಅಂತ ಹೇಳ್ತೀವಿ, ನೇಚರ್ ಅಂತ ಹೇಳ್ತೀವಿ. ಅದಕ್ಕೆ ನೋಡಿ, ಯಾರಾದ್ರೂ ನಮ್ಗೆ ಏನಾದ್ರೂ ಹೇಳಿದ್ರೆ, ಯಾರಾದ್ರೂ ನೀವ್ ಇದನ್ನ ಚೇಂಜ್ ಮಾಡ್ಕೊಳ್ಳಿ, ನೀವ್ ಈ ತರ ಅಲ್ಲ, ನೀವ್ ಈ ತರ ಇರ್ಬಾರ್ದು ಅಂತ ಹೇಳ್ದಾಗ ನಾವೇನ್ ಹೇಳ್ತೀವಿ ಅಂತಂದ್ರೆ, ಇಲ್ಲ, ನನ್ ನೇಚರ್ ಇರೋದ್ ಹಾಗೆ, ನಾನ್ ಇರೋದ್ ಹಿಂಗೆ ಅಂತ ಹೇಳ್ತೀವ ಇಲ್ವಾ? ನಾವ್ ಯೂಶುವಲಿ ಆಗಿ ಹೇಳ್ತೀವಿ ಅಲ್ವಾ? ಸೊ ನೋಡಿ, ಇದು ಯಾಕಪ್ಪ, ಏನಕ್ಕೆ ಅಂತಂದ್ರೆ ಇದು ನಮ್ಮ ಸಹಜವಾಗಿರ್ತಕ್ಕಂಥ ಸ್ವಾಭಾವಿಕವಾಗಿರ್ತಕ್ಕಂಥ ಗುಣ. ಇದನ್ನ ಮಾಸ್ಟರ್ಸ್ ಯಾರಿಂದನೂ ಚೇಂಜ್ ಮಾಡ್ಲಿಕ್ಕೆ ಆಗಲ್ಲ. ನಿಜ. ಯಾಕಂತಂದ್ರೆ ನೋಡಿ, ಇವಾಗ ನಮ್ಗೆ ಯಾರೇ ಏನೇ ಹೇಳಿ, ಮನೇಲಿ ಅಪ್ಪ ಅಮ್ಮ, ಗಂಡ ಹೆಂಡತಿಗೆ ಹೇಳ್ಬೋದು, ಹೆಂಡತಿ ಗಂಡಗೆ ಹೇಳ್ಬೋದು, ಅತ್ತೆ ಮಾವ, ಅಣ್ಣ ತಮ್ಮ, ಅಕ್ಕ ತಂಗಿ, ಫ್ರೆಂಡ್ಸ್, ಯಾರೇ ಆಗಿರ್ಬೋದು, ಸ್ಕೂಲಲ್ಲಿ ಟೀಚರ್ಸ್, ಯಾರೇ ಆಗಿರ್ಬೋದು, ನಾವು ಆಗಿನ ಕ್ಷಣಕ್ ಮಾತ್ರ ನಾವು ಕೇಳ್ತೀವಿ. ಓಕೆ, ನೀವ್ ಹೇಳಿದೀರಾ, ಓಕೆ ನಾನು ಅಗ್ರಿ ಮಾಡ್ತೀನಿ. ಮತ್ತೆ ತಿರ್ಗಾ ಏನಾಗುತ್ತೆ, ಹಾಗೇ ನಮ್ ನೇಚರ್ ಏನಾಗುತ್ತೆ, ಮತ್ತೆ ಹಾಗೇ ನಮ್ಮ ಸಹಜವಾಗಿರ್ತಕ್ಕಂಥ ಸ್ವಭಾವ ಹೆಂಗಿರುತ್ತೆ ಅದೇನ್ ಮತ್ತೆ ನಾವು ಅದೇ ರೂಟೀನ್ ಅಲ್ಲಿ ಕಂಟಿನ್ಯೂ ಮಾಡ್ತೀವಿ ಅಲ್ವಾ? ಸೊ ಏನೇ ಒಂದಾದ್ರೂ ನಾವು ಜಸ್ಟ್ ಅವ್ರು ಹೇಳೋದನ್ನ ಕೇಳ್ತೀವಿ, ಬಟ್ ಓನ್ಲಿ ಫಾರ್ ಟೆಂಪರರಿ ಪರ್ಪಸ್ ಅಷ್ಟೇ ಮಾತ್ರ ಕೇಳಿರ್ತೀವಿ. ಅದಕ್ಕೆ ಒಂದು ಕ್ಲಾಸ್ ಅಲ್ಲಿ ಅಯ್ಯಪ್ಪ ಸರ್ ಹೇಳಿದ್ರು, ಈ ಒಂದು ಗುಣಗಳಂತ ಹೇಳ್ತೀವಲ್ಲ, ಈ ಗುಣಗಳು ನಿಜವಾಗ್ಲೂ ಚೇಂಜ್ ಆಗ್ತಾವ, ಗುಣಗಳು ಬದ್ಲಾಗ್ತಾವ ಅಂತ ಕೇಳ್ದಾಗ ಮಾಸ್ಟರ್ಸ್ ಸರ್ ಏನ್ ಹೇಳಿದ್ರು ಅಂದ್ರೆ, ಒಂದು ಜನ್ಮದಲ್ಲಿ ಕೇವಲ ಮಿಲಿಮೀಟರ್ ಮಾತ್ರ ನಮ್ಮ ಗುಣಗಳು ಚೇಂಜ್ ಆಗ್ತಾವಂತೆ. ನೋಡ್ರಿ, ಅಂದ್ರೆ ನಾವು ಅಂದ್ರೆ ಯಾವ್ಯಾವ ಒಂದು ಗುಣದಲ್ಲಿ ನಾವ್ ಇರ್ತೀವಿ ಅಂತ ಹೇಳಿ ನಾವು ತಿಳ್ಕೊಬೇಕು. ಅದಕ್ಕೆ ಪತ್ರಿ ಸರ್ ಏನ್ ಹೇಳಿದ್ದಾರೆ ಅಂತಂದ್ರೆ, ಎಷ್ಟು ಕಲ್ತ್ಕೊಂಡ್ರು ಕೂಡ ನಾವು, ಹಾಗೆ ಎಷ್ಟು ನೋಡಿದ್ರು ಕೂಡ, ನಾವ್ ಎಷ್ಟೇ ಕಲ್ತ್ಕೊಂಡ್ರು ಕೂಡ, ನಾವ್ ಎಷ್ಟೇ ಒಂದು ನೋಡಿದ್ರು ಕೂಡ, ಎಂತವ್ರಾದ್ರೂ ಕೂಡ ಮಾಸ್ಟರ್ಸ್ ನಾವೆಲ್ಲರೂ ಕಾಂತದಾಸರೇ ಅಂತ ಹೇಳಿದ್ದಾರೆ. ಕಾಂತದಾಸರ ಅಂದ್ರೆ ಏನಪ್ಪಾ
ಅಂತಂದ್ರೆ ಮಾಸ್ಟರ್ಸ್ ಇದನ್ನ ಬಂದ್ಬಿಟ್ಟು ನಮ್ಗೆಲ್ಲ ತ್ಯಾಗರಾಜ ಮಹಾಸ್ವಾಮಿ ಗೊತ್ತಲ್ವಾ? ಸೊ ನಾವು ಕೇಳಿದೀವಿ ಅಲ್ವಾ, ತ್ಯಾಗರಾಜ ಮಹಾಸ್ವಾಮಿಯವ್ರ ಕೀರ್ತನೆಗಳನ್ನು ನಾವು ಕೇಳಿರ್ತೀವಿ. ಸೊ ಇದು ಕೂಡ ಅಷ್ಟೇನೆ ಪತ್ರಿಜಿ ಸರ್ ನಮ್ಗೆ ಹೇಳಿದ್ರು, ತ್ಯಾಗರಾಜ ಮಹಾಸ್ವಾಮಿಯರ ಕೀರ್ತನೆಗಳನ್ನ ಓದಿ ಕೇಳಿ ಅಂತ ಹೇಳಿದ್ರು. ಸೊ ಅವಾಗ ನಮ್ಗೆ ಗೊತ್ತಾಯ್ತು, ಆ ಗ್ರೇಟ್ ಮಾಸ್ಟರ್ ಒಬ್ರು ಇದಾರೆ ತ್ಯಾಗರಾಜ ಮಹಾಸ್ವಾಮಿ ಅವರು. ಸೊ ಅವರ ಒಂದು ಕೀರ್ತನೆಯಲ್ಲಿ ಅವ್ರೇನ್ ಹೇಳಿದಾರೆ ಅಂತಂದ್ರೆ, ಪ್ರತಿಯೊಬ್ರು ಕೂಡ ಕಾಂತದಾಸರೇ ಅಂತ ಹೇಳಿದ್ರು. ಹಾಗಾದ್ರೆ ಕಾಂತ ಅಂದ್ರೆ ಏನು ಅಲ್ವಾ? ಕಾಂತ ಅಂದ್ರೆ ನಾವು ಎಷ್ಟೋ ಸತಿ ಮೂವೀಸ್ ಅಲ್ಲಿ ಕೇಳಿದೀವಿ, ಅದು ಉಪೇಂದ್ರ ಮೂವೀಸ್ ಅಲ್ಲೆಲ್ಲ ಕೇಳಿರ್ತೀವಿ ಅಲ್ವಾ, ಕಾಂತ ಕಾಂತ ಅಂತೆಲ್ಲ ಬಳಸ್ತಿರ್ತಾರೆ ಉಪೇಂದ್ರ ಅವರು. ಜಸ್ಟ್ ನಾವು ಕೇಳಿದೀವಿ, ಬಟ್ ಯಾವತ್ತೂ ನಾವು ಅದನ್ನ ಮೀನಿಂಗ್ ಅಂದ್ರೆ ಅದ್ರ ಅರ್ಥವನ್ನು ಹುಡ್ಕೊಂಡು ಹೋಗೇ ಇಲ್ಲ ಅಲ್ವಾ? ಸೊ ನೋಡ್ರಿ, ನಮ್ಗೆ ಅದಕ್ಕಂತಾನೆ ಈ ಪತ್ರಿಜಿ ಸರ್ ಏನ್ ಹೇಳಿದ್ದಾರೆ ಅಂತಂದ್ರೆ, ಪ್ರಮುಖ ವಾಗ್ಯಕರಾದ ಶ್ರೀ ತ್ಯಾಗರಾಜ ಮಹಾಸ್ವಾಮಿಗಳು ಏನ್ ಹೇಳಿದ್ದಾರೆ ಅಂದ್ರೆ, ತಮ್ಮ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಕೀರ್ತನೆಯಲ್ಲಿ ಏನ್ ಹೇಳಿದ್ದಾರೆ, ಒಂದು ದೊಡ್ಡ ಸತ್ಯವನ್ನು ತಿಳಿಸ್ಕೊಟ್ಟಿದ್ದಾರೆ. ಅದೇನ್ ಸತ್ಯಪ್ಪ ಅಂತಂದ್ರೆ, ಎಲ್ಲರೂ ಕಾಂತದಾಸರೇ ಅಂತ ಹೇಳಿದ್ದಾರೆ. ಹಾಗಾದ್ರೆ ಕಾಂತ ಅಂದ್ರೆ ಏನಪ್ಪಾ ಅಂತಂದ್ರೆ ಮಾಸ್ಟರ್, ಸಿಂಪಲ್ ಆಗಿ ಹೇಳಿದ್ದಾರೆ, ಕಾಂತ ಎಂದರೇನೆ ಪ್ರಕೃತಿ ಅಂತ ಹೇಳಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದ್ರೆ, ಕಾಂತ ಅಂದ್ರೇನೆ ಪ್ರಕೃತಿ, ಅಂದ್ರೆ ನಮ್ಮ ಒಂದು ಸ್ವಂತ ಸಹಜ ಸ್ವಭಾವ. ನಾನು ಆಗ್ಲೇ ಹೇಳಿದ್ನಲ್ಲ, ನಮ್ಮ ಒಂದು ಸ್ವಂತ ಸಹಜ, ಇಟ್ಸ್ ನ್ಯಾಚುರಲ್ ಆಗಿರ್ತಕ್ಕಂತ ಒಂದು ನಮ್ಮ ಒಂದು ಸ್ವಭಾವ. ಇದಕ್ಕೆ ನಾವು ಕಾಂತ ಅಂತ ಹೇಳ್ತೀವಿ ಅಂತ ಮಾಸ್ಟರ್ಸ್. ಸೊ ಅದಕ್ಕೆ ಕಾಂತದಾಸರು ಅಂದ್ರೆ ಎಲ್ಲರೂ ಕೂಡ ಆ ಒಂದು ಪ್ರಕೃತಿ ತತ್ವಗಳಿಗೆ ನಾವೆಲ್ಲರೂ ವಶವಾಗಿರ್ತೀವಿ. ಅಂದ್ರೆ ಇವಾಗ ನಾನು ಆಗ್ಲೇ ಹೇಳ್ದಂಗೆನೆ, ಯಾರಾದ್ರೂ ಬಂದು ಏನಾದ್ರು ಹೇಳಿದ್ರೆ ಆ ಮೂಮೆಂಟ್ ಅಲ್ಲಿ ಕೇಳ್ತೀವಿ, ಮತ್ತೆ ತಿರ್ಗಾ ಹಾಗೇ ನಮ್ ಗುಣಗಳಿಗೆ ನಾವು ವಶವಾಗಿರ್ಬಿಡ್ತೀವಿ ಅಲ್ವಾ? ಸೊ ಹಾಗೇನೆ ಯಾರ ಒಂದು ಸ್ವಂತ ಪ್ರಕೃತಿ ಸ್ವಭಾವಗಳಿಗೆ ಅವರೇ ವಶವಾಗಿ ಇರ್ತಾರೆ ಅಂತ ಹೇಳ್ತಾರೆ. ಸೊ ಇದರ ಅರ್ಥ ಅಂದ್ರೆ ಸಿಂಪಲ್ ಆಗಿ ಮಾಸ್ಟರ್ಸ್, ನಾವೆಲ್ಲರೂ ಕಾಂತದಾಸರೇನೆ. ನಮ್ಮ ಒಂದು ಸಹಜವಾಗಿರ್ತಕ್ಕಂಥ ಒಂದು ಸ್ವಭಾವಕ್ಕೆ ನಾವ್ ಎಲ್ಲರೂ ಅಡಿಕ್ಟ್ ಆಗ್ಬಿಟ್ಟಿರ್ತೀವಿ ಅಂತ ಹೇಳ್ತಾರೆ. ಹಾಗೆ ಯಾರಿಗೆ ಅವರು ತಮ್ಮ ಒಂದು ಸಹಜವಾಗಿರ್ತಕ್ಕಂಥ ಒಂದು ಪ್ರಕೃತಿಯನ್ನು ಅನುಸ್ಕರಿಸ್ಕೊಂಡು ಹೋಗ್ತಾರಲ್ವಾ, ಸೊ ಹೋಗ್ತಾ ಇರುವುದೇ ಒಂದು ಸರಿಯಾದ ಜೀವನ ವಿಧಾನ ಅಂತಾನು ಹೇಳ್ತಾರೆ. ಆಗ್ಲೇ ನಾನು ಹೇಳ್ದಂಗೆನೆ, ಇಲ್ಲಿ ಯಾರನ್ನೂ ಚೇಂಜ್ ಮಾಡ್ಲಿಕ್ ಆಗಲ್ಲ ಅಲ್ವಾ? ಸೊ ನಾನು ಆಗ್ಲೇ ಹೇಳ್ದೆ, ಬಿಫೋರ್ ಮೆಡಿಟೇಷನ್ ನಾನು ಈ ತರ ಎಲ್ಲರನ್ನು ಜಡ್ಜ್ ಮಾಡ್ತಿದ್ದೆ, ಈ ತರ ಆಲೋಚನೆ ಮಾಡ್ತಿದ್ದೆ ಅಂತ ಹೇಳಿ. ಬಟ್ ಯಾವಾಗ ಈ ಧ್ಯಾನ ಬಂದಾದ್ಮೇಲೆ ಮಾಸ್ಟರ್ಸ್, ನನ್ನನ್ನ ನಾನು ಅಬ್ಸರ್ವ್ ಮಾಡ್ಲಕ್ ಶುರು ಮಾಡ್ದೆ. ಅಲ್ಲಿವರೆಗೂ ನಿಜವಾಗ್ಲೂ ನನ್ನ ಬಗ್ಗೆ ನಾನು ನಿಜವಾಗ್ಲೂ ತಿಳ್ಕೊಂಡಿರ್ಲಿಲ್ಲ, ಏನ್ರ ಬಗ್ಗೆನೂ ನಾನು ತಿಳ್ಕೊಂಡಿರ್ಲಿಲ್ಲ. ಸೊ ಯಾವಾಗ ನನ್ಗೆ ಈ ಒಂದು ಆನಾಪಾನಸತಿ ಧ್ಯಾನ ಸಿಕ್ತೋ, ಯಾವಾಗ ನಂಗೆ ಪತ್ರಿಜಿ ಸರ್ ವಿಡಿಯೋಸ್ ಕಾನ್ಸೆಪ್ಟ್ಸ್ ಎಲ್ಲ ಕೇಳ್ತಾ ಮಾಸ್ಟರ್ಸ್, ನನ್ನಲ್ಲೇ ಎಷ್ಟೊಂದು ಚೇಂಜಸ್ ಆಯ್ತು ನಿಜವಾಗ್ಲು. ಅಂದ್ರೆ ನಾನ್ ಅನ್ಕೊಂಡ್ಬಿಟ್ಟೆ, ನನ್ ನೇಚರ್ ಇರೋದು ಇದೇ ತರ, ನಾನಿರೋದು ಇದೇ ತರ ಅಂತ ಹೇಳಿ. ಬಟ್ ಅಲ್ಲ. ಸೊ ನನ್ನ ಒಬ್ಬ ನಾನು ಒಂದು ಆತ್ಮ ಅಂತಂದ್ರೆ, ನನ್ನ ಎದುರಿಗಿರೋರು ಕೂಡ ಅವರು ಕೂಡ ಆತ್ಮ ಪದಾರ್ಥ ಅಲ್ವಾ? ನನ್ನಲ್ಲಿರೋದು ಅದೇ ಆತ್ಮ, ಅವರಲ್ಲಿರೋದು ಅದೇ ಆತ್ಮ. ನಾನು ಈ ತರ ಥಿಂಕ್ ಮಾಡಿದ್ರೆ ಅವರು ಕೂಡ ಅದೇ ತರನೇ ಥಿಂಕ್ ಮಾಡ್ತಾರೆ ಅಲ್ವಾ? ಸೊ ಅದಕ್ಕೆ ಅವ್ರನ್ನ ಅಕ್ಸೆಪ್ಟ್ ಮಾಡ್ಕೊಂತ ಹೋದೆ. ಸೊ ಅವಾಗ ಅಲ್ಲಿ ಅವ್ರಿಗೆ ಜಡ್ಜ್ ಮಾಡ್ಲಿಲ್ಲ. ಓಕೆ, ಇವಾಗ ನಾನು ಈಗ ಇದ್ದೀನಿ ಅಂದ್ರೆ ಅವ್ರದ್ದು ಅದೇ ತರನೇ ಆಲೋಚನೆ ಮಾಡ್ತಾರೆ, ಇಲ್ಲ ಜಡ್ಜ್ ಮಾಡ್ಬಾರ್ದು ಅಂತ ಹೇಳಿ. ಆಮೇಲೆ ಅವ್ರಿಗೆ ಚೇಂಜ್ ಆಗಕ್ ನೀವು ಚೇಂಜ್ ಆಗಿ ಅಂತಂತಾನು ಹೇಳ್ಬಾರ್ದು, ಬಿಕಾಸ್ ವಿ ಡೋಂಟ್ ಹ್ಯಾವ್ ಎನಿ ರೈಟ್ಸ್ ಅಂತ ಹೇಳ್ತಾರೆ ಪತ್ರಿಜಿ ಸರ್ ಅಲ್ವಾ? ಬಟ್ ಏನಂದ್ರೆ, ಜಸ್ಟ್ ವಿ ಹ್ಯಾವ್ ಟು ಗಿವ್ ದ ಇನ್ಫಾರ್ಮೇಶನ್, ನಾವು ನಾಲೆಡ್ಜ್ ಕೊಡ್ಬೋದು ಅಷ್ಟೇ ಹೊರ್ತು ನಾವು ಅವ್ರನ್ನ ಚೇಂಜ್ ಮಾಡ್ಲಿಕ್ಕೆ ಆಗತ್ತೇ ಇಲ್ಲ. ಯಾಕೆ ಅಂತಂದ್ರೆ ಮಾಸ್ಟರ್ಸ್, ನಮ್ಗೆ ನಾವ್ ಜಸ್ಟ್ ಹೇಳ್ತೀವಿ ಅಷ್ಟೇ, ಇನ್ಫಾರ್ಮೇಶನ್ ಕೊಡ್ತೀವಿ, ಅದನ್ನ ತಗೊಳ್ಳೋದು ಬಿಡೋದು ಅವ್ರ ಇಷ್ಟ ಆಗಿರುತ್ತೆ. ಓಕೆ, ಅವ್ರಿಗೆ ಇಷ್ಟ ಆದ್ರೆ ಅವ್ರು ತಗೋತಾರೆ, ಇಲ್ಲ ಅಂದ್ರೆ ಅವ್ರು ತಗೊಳೋದು ಇಲ್ಲ ಅಲ್ವಾ? ಸೊ ಈ ಒಂದು ಜ್ಞಾನನೂ ನನ್ಗಿರ್ಲಿಲ್ಲ ಅಂದ್ರೆ ಬಿಫೋರ್ ಮೆಡಿಟೇಷನ್. ಸೊ ಅವಾಗ ನಾನು ಎಲ್ಲರಿಗೂ ಇದ್ ಮಾಡ್ತಾ ಇದ್ದೆ ಮನೇಲಿ, ನೀವ್ ಹಿಂಗ್ ಇರ್ಬಾರ್ದು, ನೀವ್ ಆ ತರ ಇರ್ಬೇಕು. ಬಟ್ ಇಟ್ಸ್ ನಾಟ್ ಡಿಸಿಪ್ಲಿನ್ ಅಂತ ಅಲ್ಲ, ನೀವ್ ಮಾಡ್ತಿರೋದ್ ರಾಂಗ್, ಈ ತರ ಎಲ್ಲ ಹೇಳ್ತಿದೆ. ಯಾಕೆ ಅಂತಂದ್ರೆ ನನಗದ್ ಗೊತ್ತಿರ್ಲಿಲ್ಲ, ಅವ್ರು ಇರೋದು ಅದೇ ತರನೇ, ಅವರ ಒಂದು ಸಹಜ ಸ್ವಭಾವನೇ ಅದು ಅಂತಂತಾನು ಗೊತ್ತಿರ್ಲಿಲ್ಲ. ನನ್ನ ಒಂದು ಸಹಜ ಸ್ವಭಾವನೂ ಇದು ಅಂತಂತಾನು ನನ್ಗೆ ಗೊತ್ತಿರ್ಲಿಲ್ಲ ಮಾಸ್ಟರ್ಸ್. ಸೊ ಯಾವಾಗ ಧ್ಯಾನಕ್ಕೆ ಬಂದ್ಮೇಲೆನೆ ನನ್ಗೆ ಇಷ್ಟೆಲ್ಲ ಚೇಂಜಸ್ ಆಗಿರೋದು. ಅದಕ್ಕೆ ಹೇಳಿದ್ವಲ್ಲ, ಒಂದು ಜನ್ಮದಲ್ಲಿ ಕೇವಲ ನಮ್ಗೆ ಮಿಲ್ಲಿ ಮಾತ್ರನೇ ನಮ್ಗೆ ಗುಣಗಳು ಚೇಂಜ್ ಆಗುತ್ತೆ. ಅಷ್ಟು ಚೇಂಜ್ ಆದ್ರೆ ಸಾಕಲ್ವಾ ನಮ್ಗೆ
ಅಲ್ವಾ ಮಾಸ್ಟರ್ಸ್? ನಮ್ಗೆ ಜಾಸ್ತಿ ಚೇಂಜ್ ಆಗೋದೇನ್ ಬೇಕಾಗಿಲ್ಲ. ಒಂದು ಜನ್ಮದಲ್ಲಿ ನಮ್ಗೆ ಇದಾದ್ರೂ ನಮ್ಗೆ ಸಾಕಾಗುತ್ತಲ್ವಾ? ಸೊ ಅದಕ್ಕೆ ಸರ್ ಹೇಳ್ತಾರೆ, ಸೊ ಯಾರು ಈ ಒಂದು ಸಹಜವಾದ ಒಂದು ಪ್ರಕೃತಿಯನ್ನು ತಮ್ಮಲ್ಲಿ ಅಳವಡಿಸ್ಕೊಂಡು ಕಂಪ್ಲೀಟ್ ಆಗಿ ನಾವ್ ಹೇಳ್ತಿರಲ್ಲ, ಇಲ್ಲಪ್ಪ ನಾನ್ ಚೇಂಜ್ ಆಗಲ್ಲ, ನಾನು ಹೀಗೆ ಇರ್ತೀನಿ, ನನ್ ಸಹಜ ಸ್ವಭಾವನೇ ಇದು, ನನ್ ನೇಚರೇ ಇದು, ನಾನು ಹಿಂಗೆ ಇರೋದು ಅಂತ ಹೇಳ್ತಾರಲ್ಲ, ಸೊ ಅವರು ಸರಿಯಾದ ಒಂದು ಜೀವನ ವಿಧಾನವನ್ನು ಅನುಸರಿಸ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾರೆ ಸರ್. ಹಾಗೇನೆ ಹೇಳ್ತಾ ಮತ್ತೇನ್ ಹೇಳಿದ್ದಾರೆ ಸರ್ ಅಂತಂದ್ರೆ ಮಾಸ್ಟರ್ಸ್, ಈ ಒಂದು ಲೋಕದಲ್ಲಿ ಪ್ರತಿ ಒಬ್ಬರು ಕೂಡ ತಮ್ಮ ಒಂದು ಜನ್ಮ ಪರಂಪರೆಯಾಗಿ ಕೆಲವು ಜನ್ಮಗಳನ್ನ ಗುಣಗಳು ಅಂತ ಹೇಳಿದ್ನಲ್ಲ, ಕೆಲವು ಜನ್ಮಗಳನ್ನ ನಾವೆಲ್ಲ ಯಾವ ತರ ನಾವು ತಗೊಂಡ್ ಬರ್ತೀವಿ ಈ ಒಂದು ಭೂಮಿ ಮೇಲೆ ಅಂತಂದ್ರೆ, ಕೆಲವು ಜನ್ಮಗಳು ನಾವು ತವೋ ಗುಣ ಪ್ರಕೃತಿಯಲ್ಲಿ ತಗೊಂಡ್ ಬರ್ತೀವಿ ಮಾಸ್ಟರ್ಸ್. ಜನ್ಮ ಎಷ್ಟೊಂದು ಜನ್ಮಗಳಿದೆ ಅಲ್ವಾ ನಮ್ಗೆ. ಸೊ ಕೆಲವೊಂದು ಜನ್ಮಗಳಲ್ಲಿ ಫಸ್ಟ್ ನಾವು ತವೋಗುಣ ಪ್ರಕೃತಿಯಲ್ಲಿ ಬರ್ತೀವಿ. ಹಾಗೇನೆ ಇನ್ನೂ ಕೆಲವು ಜನ್ಮಗಳೇನಾಗುತ್ತೆ ಅಂತಂದ್ರೆ ರಜೋಗುಣ ಪ್ರಕೃತಿಯಲ್ಲಿ ಕೂಡ ನಾವು ಇರ್ತೀವಿ. ಇನ್ನೂ ಕೆಲವು ಜನ್ಮಗಳೇನು ಅಂತ ಅಂದ್ರೆ ಸತ್ವಗುಣ ಪ್ರಕೃತಿಯಲ್ಲಿ, ಅದ್ರಲ್ಲಿ ಮತ್ತು ಇನ್ನು ಕೆಲವು ಜನ್ಮಗಳು ಏನಂದ್ರೆ ಶುದ್ಧ ಸಾತ್ವಿಕ ಗುಣಗಳಿಂದನೂ ಎಷ್ಟೊಂದು ಜನ್ಮಗಳನ್ನ ತಗೊಂಡು ನಾವ್ ಈ ಒಂದ್ ಭೂಮಿ ಮೇಲೆ ಬರ್ತೀವಿ. ಸೊ ಹಾಗೆ ಅಕ್ಕ ಕೊನೆಗೆ ಏನಂತಂದ್ರೆ ಮಾಸ್ಟರ್ಸ್, ನಿರ್ಗುಣ ಪ್ರಕೃತಿಯಲ್ಲಿ ಜೀವಿಸುತ್ತಾ ಅಂದ್ರೆ ತಮ್ಮ ಜೀವನ ಕಾರ್ಯಕಲಾಪಗಳನ್ನ ಎಲ್ಲದನ್ನು ಎಲ್ಲದನ್ನು ಮಾಡ್ತಾ ಇರ್ತಾರೆ ಅಂತ ಹೇಳ್ತಾರೆ. ಸೊ ನಮ್ಗೆ ಈಗಾಗ್ಲೇ ಗುಣಗಳ ಬಗ್ಗೆ ಗೊತ್ತು, ತವಗುಣ, ರಜೋ, ಸಾತ್ವಿಕ, ಶುದ್ಧ ಸಾತ್ವಿಕ, ನಿರ್ಗುಣ ಅಂತ ನಾವು ಕೇಳಿದೀವಿ. ಎಷ್ಟೋ ಸತಿ ಮಾಸ್ಟರ್ಸ್ ಎಲ್ಲ ಗುಣಗಳ ಬಗ್ಗೆ ಎಲ್ಲ ಹೇಳಿದಾರಲ್ವಾ. ಸೊ ಈ ತರ ಇವಾಗ ನಾವು ನೋಡ್ಕೋಬಹುದು ನಾವು ಯಾವ ಒಂದು ಗುಣಗಳಲ್ಲಿ ಇದೀವಿ. ನಾವು ಸ್ಟಿಲ್ ಇನ್ನು ತವಗುಣದಲ್ಲಿದ್ದೀವೋ, ರಜೋಗುಣದಲ್ಲಿದ್ದೀವೋ, ಸಾತ್ವಿಕದಲ್ಲಿದ್ದೀವೋ, ಶುದ್ಧ ಸಾತ್ವಿಕ ಗುಣದಲ್ಲಿದ್ದೀವೋ, ಅಥವಾ ಇಲ್ಲಪ್ಪ ನಾವು ನಿರ್ಗುಣದಲ್ಲಿದ್ದೀವಾ ಅಂತೇಳಿ ನಮ್ಮನ್ನ ನಾವೇ ಅಬ್ಸರ್ವ್ ಮಾಡ್ಕೋಬಹುದು, ನಮ್ಮನ್ನ ನಾವೇ ಪ್ರಶ್ನೆನೂ ಹಾಕೋಬಹುದು ಮಾಸ್ಟರ್ಸ್. ಸೊ ಈ ತರ ಹೇಳ್ತಾ ಆಮೇಲೆ ಸರ್ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಮಹಾಭಾರತದಲ್ಲಿ ನಮ್ಗೆ ಇದು ಎಲ್ಲರಿಗೂ ಎಕ್ಸಾಂಪಲ್ ಗೊತ್ತಿದೆ ಅಲ್ವಾ ಮಾಸ್ಟರ್ಸ್. ಮಹಾಭಾರತದಲ್ಲಿ ಪಾಂಡವರ್ಗೆ ಮತ್ತೆ ಕೌರವರ್ಗೆ ಒಂದು ಯುದ್ಧ ಸೀನ್ ಬರತ್ತೆ ಅಲ್ವಾ. ಸೊ ಯುದ್ಧ ನಡೀತಾ ಇರುತ್ತಲ್ವಾ. ಸೊ ಅವಾಗ ಏನಾಗುತ್ತೆ, ಶ್ರೀಕೃಷ್ಣ ಏನ್ ಮಾಡ್ತಾನೆ, ಅಲ್ಲಿ ಹೋಗ್ಬಿಟ್ಟು ಅಂತಂದ್ರೆ ಹಸ್ತಿನಾಪುರಕ್ಕೆ ಹೋಗ್ಬಿಟ್ಟು ಹೇಳ್ತಾನಲ್ವಾ. ಸೊ ಇದೆಲ್ಲದನ್ನು ಧರ್ಮದ ಬಗ್ಗೆನೆ ಎಲ್ಲವುದು ಇರೋದು ಅಂತ ಹೇಳ್ತಾನಲ್ಲ. ಸೊ ಆ ಒಂದು ಮಹಾಭಾರತದಲ್ಲಿ ಪಾಂಡವರಿಗೆ ಕೌರವರ ಮಧ್ಯೆ ಒಂದು ಸಂಧಾನ ನೆರವೇರಿಸಲು ಶ್ರೀಕೃಷ್ಣ ಏನ್ ಮಾಡ್ತಾನೆ, ಅಲ್ಲೊಂದು ಹಸ್ತಿನಾಪುರಕ್ಕೆ ಹೋಗ್ತಾನೆ. ಹಸ್ತಿನಾಪುರಕ್ಕೆ ಹೋದಾಗ ಏನಾಗುತ್ತೆ, ಆ ಒಂದು ಯುದ್ಧವನ್ನ ನಿವಾರಣೆ ಮಾಡ್ಲಿಕ್ಕೆ, ಯುದ್ಧ ನಿವಾರಣಾ ಮಾರ್ಗಕ್ಕೆ ಇರುವ ಏಕೈಕ ಧರ್ಮ ಅಂದ್ರೆ ಏನಪ್ಪಾ ಅಂದ್ರೆ ಧರ್ಮದ ಒಂದು ವಿಚಾಕ್ಷಣ ವಿಶೇಷಗಳನ್ನ ಎಲ್ಲದೂ ಕೂಡ ಕೃಷ್ಣ ಏನ್ ಮಾಡ್ತಾನೆ, ದುರ್ಯೋಧನನ್ಗೆ ಹೇಳ್ತಾನೆ ಅಲ್ವಾ. ದುರ್ಯೋಧನ್ಗೆ ಪ್ರತಿಯೊಂದನು ಹೇಳ್ತಾನೆ, ಅಂದ್ರೆ ಧರ್ಮದ ಬಗ್ಗೆ ಪ್ರತಿಯೊಂದನು ಆ ಜ್ಞಾನವನ್ನ ಕೊಡ್ತಾನೆ, ಎಲ್ಲಾ ಸ್ಪಷ್ಟವಾಗಿ ತಿಳಿಸ್ತಾನೆ ಕೃಷ್ಣ ದುರ್ಯೋಧನಿಗೆ. ಈ ತರ ಎಲ್ಲಾದ್ರೂನು ಧರ್ಮದ ಬಗ್ಗೆ ಹೇಳ್ತಾನೆ. ಬಟ್ ಆದ್ರೆ ದುರ್ಯೋಧನ ಏನಾದ್ರೂ ಕೇಳ್ದ, ಬಟ್ ಆದ್ರೆ ಏನಾಗುತ್ತೆ, ಕೇಳಿದ್ಮೇಲೆ ಅದನ್ನೇನಾದ್ರೂ ಅವ್ರು ಪಾಲಿಸಿದ್ರ, ದುರ್ಯೋಧನ ಏನಾದ್ರೂ ಪಾಲಿಸ್ಲಿಲ್ಲ. ಸೊ ಯಾಕಂತಂದ್ರೆ ಶ್ರೀ ಕೃಷ್ಣನ ಹೇಳಿದ ಪ್ರಕೃತಿ ಧರ್ಮಗಳೆಲ್ಲದನ್ನು ಶ್ರದ್ಧೆಯಿಂದ ಕೇಳ್ದ. ಬಟ್ ಕಾಂತದಾಸನಾದ ಕೂಡ ಆದ ಮಾಸ್ಟರ್ಸ್. ಅಲ್ಲಿ ಏನಾಗ್ತಾನೆ, ಕಾಂತದಾಸನಾದ ದುರ್ಯೋಧನನು ಎಲ್ಲಾದು ಕೇಳ್ದ. ನಾನು ಆಗ್ಲೇ ಹೇಳಿದ್ನಲ್ಲ, ನಾವ್ ಹೇಳ್ತೀವಿ, ಬಟ್ ಆದ್ರೆ ಕೇಳಿದ ಮೇಲೆ ಕೂಡ ಅವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಲ್ವಾ. ಸೊ ಅದಕ್ಕೆ ಶ್ರೀಕೃಷ್ಣ ಹೇಳದ್ನ ಪ್ರತಿಯೊಂದನು ಕೇಳ್ತಾನೆ ದುರ್ಯೋಧನ, ಪ್ರತಿಯೊಂದು ಎಲ್ಲ ಕೇಳಿ ಆಮೇಲೆ ಕಾಂತ ದಾಸನೂ ಆಗ್ತಾನೆ. ಆಮೇಲೆ ಏನಾಗುತ್ತೆ ಅಂತಂದ್ರೆ ಮಾಸ್ಟರ್ಸ್, ಇಲ್ಲಿ ಅದಕ್ಕೆ ಒಂದು ಶ್ಲೋಕ ಇದೆ. ಸೊ ಅದ್ಭುತವಾಗಿರ್ತಕ್ಕಂತ ಒಂದು ಶ್ಲೋಕ ಇದು. ಜಾನಾಮಿ ಧರ್ಮ ನಾಚಾಮಿ ಪ್ರವೃತ್ತಿ, ಜಾನಾಮಿ ಅಧರ್ಮ ನಾಚಾಮಿ ನಿರ್ವೃತ್ತಿ ಅಂತಂತೇಳಿ. ಏನಪ್ಪಾ ಇದು ಅಂತಂದ್ರೆ, ಶ್ರೀಕೃಷ್ಣ ಪ್ರತಿಯೊಂದನು ಹೇಳ್ತಾನೆ, ಅಂದ್ರೆ ಧರ್ಮದ ಬಗ್ಗೆ ಪ್ರತಿಯೊಂದು ವಿಷಯ ಕೂಡ, ಪ್ರತಿಯೊಂದು ಜ್ಞಾನ ಕೂಡ ದುರ್ಯೋಧನನೇ ಕೊಡ್ತಾನೆ. ಬಟ್ ಆದ್ರೆ ದುರ್ಯೋಧನ ಏನ್ ಹೇಳ್ತಾನೆ, ದುರ್ಯೋಧನ ಏನ್ ಮಾಡ್ತಾನೆ ಅಂತಂದ್ರೆ, ನನಗೆ ಧರ್ಮ ಅಂದ್ರೆ ಏನು ಅಂತ ಗೊತ್ತು. ದುರ್ಯೋಧನ ಹೇಳ್ತಾನೆ, ನನಗೆ ಧರ್ಮ ಅಂದ್ರೂ ಏನಂತ ಗೊತ್ತು, ನನ್ಗೆ ಅಧರ್ಮ ಅಂದ್ರೂ ಎಲ್ಲದೂನು ಗೊತ್ತು.
ನೋಡ್ರಿ, ನನ್ಗೆ ಧರ್ಮ ಮಾಡಿದ್ರೆ ಏನೆಲ್ಲ ನನ್ಗೆ ಫಲಗಳು ಸಿಗುತ್ತೆ, ಅಧರ್ಮ ಮಾಡಿದ್ರು ಕೂಡ ನನ್ಗೆ ಏನೆಲ್ಲ ಫಲಗಳು ಸಿಗುತ್ತೆ ಅಂತ ನನ್ಗೆ ಗೊತ್ತು. ಬಟ್ ಆದ್ರೂನು ನೋಡ್ರಿ, ಆದ್ರೂ ಕೂಡನು ಇಲ್ಲಿ ಏನಾಗತ್ತೆ ಅಂತಂದ್ರೆ, ಆದ್ರೂ ಕೂಡನು ಅಂದ್ರೆ ದುರ್ಯೋಧನನ ಒಂದು ಸಹಜ ಸ್ವಭಾವ ಏನಿದೆ, ಇಲ್ಲಿ ಸಹಜವಾಗಿರ್ತಕ್ಕಂಥ ಒಂದು ಪ್ರಕೃತಿ ಏನಿದೆ ಅಂದ್ರೆ, ಆತನ ಒಂದು ದುರ್ಯೋಧನನ ಸಹಜ ಪ್ರಕೃತಿ ಏನ್ ಹೇಳ್ತಿದೆ ಆತನ್ಗೆ ಅಂದ್ರೆ, ನನ್ನನ್ನು ಅಧರ್ಮ ಮಾಡು ಎಂದು ಹೇಳ್ತಿದೆ. ನೋಡ್ರಿ, ಇಲ್ಲಿ ಧರ್ಮ ಅಧರ್ಮ ಎರಡೂನು ಗೊತ್ತು. ದುರ್ಯೋಧನನ್ಗೆ ಧರ್ಮ ಮಾಡಿದ್ರೆ ಏನಾಗತ್ತೆ ಗೊತ್ತು, ಅಧರ್ಮ ಮಾಡಿದ್ರೆ ಏನಾಗತ್ತೆ ಅಂತಾನೂ ಗೊತ್ತು. ಬಟ್ ಸ್ಟಿಲ್ ಆದ್ರೂ ಕೂಡನು ಆತನ ಒಂದು ನೇಚರ್, ಆತನ ಒಂದು ಪ್ರಕೃತಿ, ಆತನ ಒಂದು ಸಹಜವಾಗಿರ್ತಕ್ಕಂಥ ಸ್ವಭಾವ ಏನ್ ಹೇಳ್ತಿದೆ ಆತಗೆ ಅಂತಂದ್ರೆ, ನೀನು ಅಧರ್ಮ ಮಾಡು ಅಂತಂತಾನೆ ಹೇಳ್ತಿದೆ. ಆದ್ದರಿಂದ ನಾನು ಅದೇ ಮಾಡುತ್ತೇನೆ ಅಂತಂತ ಹೇಳ್ಬಿಟ್ಟು ಯುದ್ಧಕ್ಕೆ ಸಿದ್ಧನಾಗ್ತಾನೆ ಮಾಸ್ಟರ್ಸ್. ಓಕೆನಾ? ಈ ತರ ಒಂದು ಸ್ಟೋರಿ ಆದ್ರೆ, ಇನ್ನೊಂದು ಅರ್ಜುನ. ನಮ್ಗೆ ಎಲ್ಲರಿಗೂ ಗೊತ್ತಲ್ವಾ? ಸೊ ಅರ್ಜುನ ಒಂದು ಕುರುಕ್ಷೇತ್ರ ಯುದ್ಧದಲ್ಲಿ ಎಲ್ಲಾರನ್ನು ನೋಡ್ತಾನೆ ಅಲ್ವಾ? ಅಲ್ಲಿರೋರು ಎಲ್ಲಾರು ಕೂಡ ಆತನ ರಿಲೇಟಿವ್ಸ್ ಅಲ್ವಾ? ಎಲ್ಲರೂ ಆತನ ರಿಲೇಟಿವ್ಸ್. ಸೊ ಕುರುಕ್ಷೇತ್ರ ಯುದ್ಧ ರಂಗದಲ್ಲಿ ಮಧ್ಯ ಕುಳಿತು ವೈರಿ ಪಕ್ಷದಲ್ಲಿ ಇರುವ ತನ್ನ ಬಂಧು ವರ್ಗವನ್ನು ಎಲ್ಲರನ್ನ ನೋಡಿ ಏನಾಗ್ಬಿಡ್ತಾನೆ ಕೃಷ್ಣ, ಸೊ ಇಲ್ಲಪ್ಪ, ನಾನು ಯುದ್ಧ ಮಾಡೋದೇ ಇಲ್ಲ. ಸೊ ನನ್ಗೆ ಈ ಒಂದು ಏನದು ಬಾಣಗಳನ್ನೆಲ್ಲ ಕೆಳಗೆ ಹಾಕ್ಬಿಟ್ಟು ಏನ್ ಹೇಳ್ತಾನೆ, ಇಲ್ಲ ನಾನು ಯುದ್ಧ ಮಾಡಲಾರೆ, ನನಗೆ ಆಗದೇ ಇಲ್ಲ ಅಂತ ಹೇಳ್ತಾನೆ ಮಾಸ್ಟರ್ಸ್. ಸೊ ಅದಕ್ಕೆ ಒಂದು ಏಡಿ ಅಂತ ಹೇಳ್ತಾನಲ್ವಾ? ಸೊ ಅದಕ್ಕೆ ಏನ್ ಮಾಡ್ತಾರೆ ಕೃಷ್ಣ, ಸೊ ಅರ್ಜುನನ್ಗೆ ಏನಂತ ಹೇಳ್ತಾರೆ ಅಂತ ಅಂದ್ರೆ, ಮತ್ತೆ ಅಲ್ಲಿ ಕೂಡ ಒಂದು ಜ್ಞಾನವನ್ನು ಕೊಡ್ತಾರೆ. ಕೃಷ್ಣ ಏನಂತ ಹೇಳ್ತಾರೆ ಅಂತಂದ್ರೆ ಮಾಸ್ಟರ್ಸ್, ಚಿಂತದಾಸನಾದ ಅರ್ಜುನನ್ಗೆ ಶ್ರೀಕೃಷ್ಣನು ಆತನ ಸಹಜವಾಗಿರ್ತಕ್ಕಂಥ ಒಂದು ಪ್ರಕೃತಿಯಾದ ಕ್ಷತ್ರಿಯ ಗುಣವನ್ನು ನೆನಪಿಸಿ, ಏಡಿಯಂತೆ ಯುದ್ಧ ರಂಗದಿಂದ ಓಡಿ ಹೋಗುವುದು ನಿನ್ನ ಸ್ವಂತ ಸಹಜ ಸ್ವಭಾವ ಅಲ್ಲ ಅಂತ ಹೇಳ್ತಾನೆ ಮಾಸ್ಟರ್ಸ್. ನೋಡಿ, ಇಲ್ಲಿ ದುರ್ಯೋಧನನ್ಗೆ ಮತ್ತೆ ಅರ್ಜುನನ್ಗೆ ಎಷ್ಟೆಲ್ಲ ಡಿಫ್ರೆನ್ಸ್ ಇದೆ ಅಲ್ವಾ? ಸೊ ಅರ್ಜುನ ಹೇಳ್ತಾನೆ, ಅವರೆಲ್ಲ ನನ್ ರಿಲೇಟಿವ್ಸ್ ಅಪ್ಪ, ನಾನು ಯುದ್ಧ ಮಾಡಲ್ಲ, ನನ್ ಕೈಲಿ ಆಗಲ್ಲ ಅಂತ ಹೇಳ್ಬಿಟ್ಟು ಕೆಳಗಡೆ ಕುತ್ಕೊಂಡ್ಬಿಡ್ತಾನೆ. ಬಟ್ ಆದ್ರೆ ಇಲ್ಲಿ ಕೃಷ್ಣ ಏನ್ ಹೇಳ್ತಾನೆ, ಇದು ನಿನ್ನ ಸಹಜವಾಗಿರ್ತಕ್ಕಂಥ ಪ್ರಕೃತಿ ಅಲ್ಲ. ನೀನು ಏನ್ ಮಾಡ್ಬೇಕು ಅಂದ್ರೆ, ನೀನ್ ಎದ್ ನಿಂತ್ಕೊಂಡು ಆ ಒಂದು ಗಾಂಡಿವವನ್ನು ಕೈಯಲ್ಲಿ ಹಿಡ್ಕೊಂಡು ನೀನ್ ಯುದ್ಧ ಮಾಡು ಅಂತ ಹೇಳ್ತಾನೆ ಮಾಸ್ಟರ್ಸ್. ಸೊ ನಿನ್ನ ಒಂದು ಕರ್ತವ್ಯವನ್ನು ನೀನು ಮಾಡು. ಸೊ ನಿಂದ ಏನಿದೆ, ನೀನು ಧರ್ಮವನ್ನು ಪಾಲಿಸು, ನಿನ್ನ ಕರ್ತವ್ಯವನ್ನು ಮಾಡು, ನೀನು ಯುದ್ಧ ಮಾಡು ಅಂತ ಹೇಳ್ತಾನೆ ಕೃಷ್ಣ ಅರ್ಜುನನ್ಗೆ. ಸೊ ಓಕೆ, ಸರಿ ಆಯ್ತು ಅಂತ ಹೇಳಿ, ಸೊ ಒಂದು ಅದಾದ್ಮೇಲೆ ನಮ್ಗೆ ಗೊತ್ತು ಎಲ್ಲಾರುನು ಆ ಒಂದು ಕುರುಕ್ಷೇತ್ರ ಯುದ್ಧದ ಏನೇನಾಯ್ತು. ಸೊ ಹೀಗೆ ಮಾಸ್ಟರ್ಸ್, ನಾವೆಲ್ಲಾ ಕೂಡ ಅಷ್ಟೇ ಎಷ್ಟೋ ಒಂದು ಜನ್ಮಗಳಿಂದ, ಅನೇಕ ಜನ್ಮಗಳಿಂದ ಸೇರ್ಕೊಂಡಿರ್ತಕ್ಕಂಥ ಒಂದು ನಾವು ಆ ಒಂದು ಗುಣಗಳಿಗೆ ನಾವು ಏನಾಗ್ತೀವಿ ಅಂತಂದ್ರೆ ಹುಟ್ಕೊಂಡ್ ಬರ್ತೀವಿ ಅಂತ ಹೇಳ್ತಾರೆ. ಸೊ ಅದೇ ನಮ್ಮ ಒಂದು ಸ್ವಂತ ಪ್ರಕೃತಿ ಮತ್ತು ನಮ್ಮ ಸ್ವಂತ ಸ್ಥಿತಿ ಕೂಡ ಆಗಿರತ್ತೆ. ಸೊ ಹಾಗೆ ಆ ಒಂದು ಸ್ವಸ್ಥಿತಿಯಲ್ಲಿ ಜೀವಿಸುವವರೆಲ್ಲರೂ ಕೂಡ ಏನಪ್ಪಾ ಅಂತಂದ್ರೆ, ಪ್ರತಿಯೊಬ್ರು ಕೂಡ ಪ್ರಕೃತಿ ಪುತ್ರರು ಅಂತ ಸರ್ ಹೇಳಿದ್ದಾರೆ ಮಾಸ್ಟರ್ಸ್. ಸೊ ಹಾಗೆ ಹೇಳ್ತಾ ಮತ್ತೇನ್ ಹೇಳಿದ್ದಾರೆ ಸರ್ ಅಂತಂದ್ರೆ, ಪಿರಮಿಡ್ ಮಾಸ್ಟರ್ಸ್. ಸೊ ಪಿರಮಿಡ್ ಮಾಸ್ಟರ್ಸ್ ಅಂದ್ರೆ ನಾವೇ ಅಲ್ವಾ? ಸೊ ಪಿರಮಿಡ್ ಮಾಸ್ಟರ್ಸ್ ಎಲ್ರು ಕೂಡ ನಿಜವಾಗಿರ್ತಕ್ಕಂಥ ಪ್ರಕೃತಿ ಪುತ್ರರು ಅಂತ ಹೇಳಿದೆ. ಯಾಕಪ್ಪ ಅಂತಂದ್ರೆ ಮಾಸ್ಟರ್ಸ್, ಇಲ್ಲಿ ಪ್ರತಿಯೊಬ್ರು ಕೂಡ, ಪ್ರತಿಯೊಬ್ಬ ಪಿರಮಿಡ್ ಮಾಸ್ಟರ್ಸ್ ಕೂಡ ಪ್ರಕೃತಿ ಪುತ್ರರು. ಯಾಕೆ? ಪಿರಮಿಡ್ ಮಾಸ್ಟರ್ಸ್ ಏನ್ ಮಾಡ್ತಿರ್ತಾರೆ? ಪಿರಮಿಡ್ ಮಾಸ್ಟರ್ಸ್ ನಾವೆಲ್ಲ ಏನ್ ಮಾಡ್ತಿರ್ತೀವಿ? ನಮ್ಗೆ ಪತ್ರಿಜಿ ಸರ್ ನಮ್ಗೆ 18 ಪ್ರಿನ್ಸಿಪಲ್ಸ್ ಕೊಟ್ಟಿದ್ದಾರೆ ಅಲ್ವಾ? 18 ಸೂತ್ರಗಳು ಕೊಟ್ಟಿದ್ದಾರೆ. ನಮ್ಮ PSSM ಮೂವ್ಮೆಂಟ್ ಅಲ್ಲಿ ನಮ್ಗೆ 18 ಸೂತ್ರಗಳಿದೆ. ಸೊ ಆ 18 ಸೂತ್ರಗಳಲ್ಲಿ ನಮ್ಗೆ ಫಸ್ಟ್ 3 ತುಂಬಾ 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 ಮುಖ್ಯವಾಗಿರ್ತಕ್ಕಂಥದ್ದು. ಸೊ ಸರ್ ಹೇಳಿದ್ದಾರೆ, ಫಸ್ಟ್ ಆ 3 ಪ್ರಿನ್ಸಿಪಲ್ಸ್ ಏನಿದೆ ಅಲ್ವಾ, ಅದನ್ನ ನಾವು ಡೈಲಿ ಮಾಡ್ಲೇಬೇಕು ಅಂತ ಹೇಳಿದ್ದಾರೆ ಅಲ್ವಾ? ಯಾಕಂತಂದ್ರೆ ಆ 3 ಮಾಡಿದ್ರೇನೆ ನಮ್ಗೆ ನೆಕ್ಸ್ಟ್ ಹೋಗ್ಲಿಕ್ಕೆ ಸಾಧ್ಯವಾಗುತ್ತೆ. ಸೊ ಅದೇನಪ್ಪಾ ಅಂತಂದ್ರೆ, ಅವರ ಒಂದು ಸಹಜ ಪ್ರಕೃತಿ ಏನು ಅಂದ್ರೆ, ಪ್ರತಿಯೊಬ್ಬ ಪಿರಮಿಡ್ ಮಾಸ್ಟರ್ಸ್ ನ ಸಹಜ ಪ್ರಕೃತಿ ಏನಪ್ಪಾ ಅಂತಂದ್ರೆ ಧ್ಯಾನ ಮಾಡುವುದು ಅಲ್ವಾ ಮಾಸ್ಟರ್ಸ್? ಸೊ ಧ್ಯಾನ ಮಾಡುವುದು, ಹಾಗೆ ಸ್ವಾಧ್ಯಾಯ ಮಾಡುವುದು, ಮತ್ತೆ ಸಜ್ಜನ ಸಾಂಗತ್ಯ ಮಾಡುವುದು ಅಂತ ಹೇಳಿದ್ದಾರೆ ಸರ್. ಸೊ ನಾವು ಧ್ಯಾನ ಮಾಡ್ತೀವಿ, ಹಾಗೆ ಸ್ವಾಧ್ಯಾಯವನ್ನು ಮಾಡ್ತೀವಿ, ಹಾಗೆ ಒಂದು ಸಜ್ಜನ ಸಾಂಗತ್ಯದಲ್ಲಿ ಪ್ರತಿಯೊಬ್ಬರ ಒಂದು ಎಕ್ಸ್ಪೀರಿಯನ್ಸಸ್ ನ ಕೇಳ್ತೀವಿ, ಹಾಗೆ ನಮ್ಮ ಒಂದು ಎಕ್ಸ್ಪೀರಿಯನ್ಸಸ್ ನ ಇನ್ನೊಬ್ಬರಿಗೆ ಹಂಚ್ತೀವಿ
ಅಲ್ವಾ ಮಾಸ್ಟರ್ಸ್? ಸೊ ಹಾಗೆ ಈ ಒಂದು ಬೇರೆಯವರ ಒಂದು ಸಹಜ ಪ್ರಕೃತಿಯನ್ನು ಬದಲಾಯಿಸಬೇಕೆಂದು ನಾವ್ ಯಾವತ್ತೂನು ಪ್ರಯತ್ನ ಮಾಡಲ್ಲ. ನಾನು ಆಗ್ಲೇ ಹೇಳ್ದೆ, ಮುಂಚೆ ನಾನು ಈ ತರ ಎಲ್ಲ ಇದ್ದೆ, ಈ ತರ ಎಲ್ಲ ನಾನು ಟ್ರೈ ಮಾಡ್ತಿದ್ದೆ. ಸೊ ಯಾವಾಗ ನನ್ಗೆ ಈ ಒಂದು ಜ್ಞಾನ ಸಿಕ್ಕಾದ್ಮೇಲೆ ಮಾಸ್ಟರ್ಸ್, ಹೌದಲ್ವಾ, ಅವರ ಒಂದು ಸಹಜವಾಗಿರ್ತಕ್ಕಂಥ ಸ್ವಭಾವನ ನಾವು ಚೇಂಜ್ ಮಾಡ್ಲಿಕ್ಕೆ ಹೋಗ್ಬಾರ್ದು. ಸೊ ಅದು ಅವ್ರ ನೇಚರ್, ಇದು ನನ್ನ ನೇಚರ್ ಅಂತ ಹೇಳಿ, ಸೊ ಪ್ರತಿಯೊಬ್ಬ ಪಿರಮಿಡ್ ಮಾಸ್ಟರ್ಸ್ ಕೂಡ ಅಷ್ಟೇನೆ ಯಾರ ಒಬ್ಬರ ಒಂದು ಸಹಜವಾಗಿರ್ತಕ್ಕಂಥ ಒಂದು ಪ್ರಕೃತಿಯನ್ನು ಚೇಂಜ್ ಮಾಡ್ಲಿಕ್ಕೆ ಹೋಗಲ್ಲ ಅಂತ ಹೇಳ್ತಾರೆ. ಸೊ ತಮ್ಮಂತೆಯೇ ಅವರು ಕೂಡ ಸಹನು ಆ ಒಂದು ಸಹಜವಾಗಿರ್ತಕ್ಕಂಥ ಒಂದು ಪ್ರಕೃತಿಯಲ್ಲಿ ಜೀವಿಸ್ತಾರೆ ಅಂತ ಹೇಳಿ ಅರ್ಥ ಮಾಡ್ಕೊಂಡು ಹಾಗೆ ನಾವು ವರ್ತಿಸುತ್ತಾ ಹಾಗೆ ಮಾಸ್ಟರ್ಸ್ ನಾವು ತಿಳ್ಕೊಂಡಿರ್ತಕ್ಕಂಥ ಈ ಒಂದು ಧ್ಯಾನವನ್ನು ಪ್ರತಿಯೊಬ್ಬರಿಗೂ ನಾವು ಹಂಚುತ್ತಾ, ಮತ್ತೆ ಸ್ವಾಧ್ಯಾಯವನ್ನು ಪ್ರತಿಯೊಬ್ಬರಿಗೂ ಆ ಒಂದು ಜ್ಞಾನವನ್ನು ಕೊಡ್ತಾ, ಆಮೇಲೆ ಈಗ ಸಜ್ಜನ ಸಾಂಗತ್ಯದಲ್ಲಿ ಎಲ್ಲರೂ ಕೂಡ ನಾವು ಭಾಗಿಯಾಗ್ತಾ, ಸೊ ನಮ್ಮ ಏನಿದು ಪರ್ಪಸ್ ಆಫ್ ಮೈ ಲೈಫ್ ಅಂತ ನಾವೇನಂತ ತಿಳ್ಕೊಂಡಿರ್ತೀವಲ್ಲ ಈ ಒಂದು ಧ್ಯಾನದಲ್ಲಿ, ನನ್ನ ಈ ಒಂದು ಜನ್ಮದ ಉದ್ದೇಶ ಏನು, ನಾನ್ ಏನ್ ಮಾಡ್ಲಿಕ್ಕಾಗಿ ಈ ಒಂದು ಜನ್ಮವನ್ನು ತಗೊಂಡಿದೀನಿ ಅಂತ ಹೇಳಿ, ವಾಟ್ ಈಸ್ ದ ಪರ್ಪಸ್ ಆಫ್ ಮೈ ಲೈಫ್, ನಾನ್ ಏನ್ ಮಾಡ್ಬೇಕು ಈ ಒಂದು ಜನ್ಮದಲ್ಲಿ, ಯಾಕೆ ನಾನು ಈ ಜನ್ಮವನ್ನು ಎತ್ಕೊಂಡಿದೀನಿ ಅಂತ ಹೇಳಿ, ಅದಕ್ಕೆಲ್ಲ ನಾವು ಆನ್ಸರ್ಸ್ ನ ಕಂಡ್ಕೊಂಡಿರ್ತೀವಲ್ಲ. ಸೊ ಆ ತರ ನಾವ್ ಏನ್ ಆನ್ಸರ್ಸ್ ನೆಲ್ಲ ಪಡ್ಕೊಂಡಿರ್ತೀವಿ ಅಲ್ವಾ ಮಾಸ್ಟರ್ಸ್ ಈ ಒಂದು ಧ್ಯಾನದಿಂದ. ಸೊ ಆ ತರ ನಾವು ಧ್ಯಾನ ಪ್ರಚಾರವನ್ನು ಮಾಡ್ಲಿಕ್ಕೆ ಶುರು ಮಾಡ್ತೀವಿ. ರ್ಯಾಲೀಸ್ಗೆಲ್ಲ ಹೋಗ್ತೀವಿ, ಶಾಖಾರ ರ್ಯಾಲೀಸ್ ಎಲ್ಲೆಲ್ಲ ಆರ್ಗನೈಸ್ ಮಾಡ್ತಾರೆ ಅಲ್ಲಿನೂ ಹೋಗ್ತೀವಿ. ಅಂದ್ರೆ ಈ ಒಂದು ಕಂಪ್ಲೀಟ್ ಆಗಿ ಲೋಕ ಕಲ್ಯಾಣಕ್ಕಾಗಿನೇ ಆ ಒಂದು ನಮ್ಮ ಜೀವನ ಎಲ್ಲದೂನು ನಾವು ಅದು ಆಗಿರ್ಬೋದು, ಆಮೇಲೆ ನಮ್ಮ ವ್ಯಾಪಾರಗಳಾಗಿರ್ಬೋದು, ಏನೇ ಒಂದು ಆಗಿರ್ಬೋದು ಮಾಸ್ಟರ್ಸ್, ಅವನ್ನೆಲ್ಲದನ್ನು ನಾವು ಮಾಡ್ತಾ ಹೋಗ್ತೀವಿ ಅಲ್ವಾ. ಸೊ ಅಂತವ್ರು ಎಲ್ಲಿ ಹೋದ್ರು ಕೂಡ, ಯಾವ ಒಂದು ಕಾರ್ಯಕ್ರಮದಲ್ಲಿ ಮಗ್ನರಾದ್ರೂ ಕೂಡ ಅವ್ರಿಗೆ ಯಾವಾಗ್ಲೂನು ಆ ಒಂದು ವಿಜಯ ಅನ್ನೋದು ಯಾವಾಗ್ಲೂ ಇದ್ದೇ ಇರುತ್ತೆ ಅಂತ ಪತ್ರಿ ಸರ್ ಹೇಳ್ತಿದ್ದಾರೆ ಮಾಸ್ಟರ್ಸ್. ಅದಕ್ಕೇನೆ ನಾವೆಲ್ರೂ ಕೂಡ, ಪ್ರತಿಯೊಬ್ಬ ಮಾಸ್ಟರ್ಸ್ ಎಲ್ರೂ ಕೂಡ ನಾವಿಲ್ಲೆಲ್ಲರೂ ಪ್ರಕೃತಿ ಪುತ್ರರೇ ಅಂತ ಹೇಳ್ತಾರೆ ಪತ್ರಿಜಿ ಸರ್. ಸೊ ಅಲ್ವಾ, ನಾವೆಲ್ಲರೂ ಪ್ರಕೃತಿ ಪುತ್ರರು ಅಲ್ವಾ ಮಾಸ್ಟರ್ಸ್? ಅಂದ್ರೆ ನಮ್ಮ ಒಂದು ಸಹಜವಾಗಿರ್ತಕ್ಕಂಥ ಒಂದು ಸ್ವಭಾವವಾಗಿರ್ತಕ್ಕಂಥ ಒಂದು ಗುಣಕ್ಕೆ ನಾವು ಇದಾಗ್ಬಿಟ್ಟಿರ್ತೀವಿ. ಸೊ ಹಾಗಾಗಿ ಇಲ್ಲಿ ಯಾರನ್ನೂ ಚೇಂಜ್ ಮಾಡ್ಲಿಕ್ಕೆ ಆಗಲ್ಲ. ನಾವೆಲ್ಲರೂ ಪ್ರಕೃತಿ ಪುತ್ರರೇ ಅಂತ ಹೇಳ್ತಾ, ಸೊ ಈ ಒಂದು ಕಾರ್ಯಕ್ರಮವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮಾಸ್ಟರ್ಸ್. ಇಷ್ಟು ನನ್ಗೆ ಜ್ಞಾನವನ್ನು ಹಂಚ್ಲಿಕ್ಕೆ ಅವಕಾಶವನ್ನು ಕೊಟ್ಟಿರ್ತಕ್ಕಂಥ ಮಹಾವತಾರ್ ಫೌಂಡೇಶನ್ ಓಲ್ಡ್ ಟೀಮ್ಗೆ, ಪ್ರತಿಯೊಬ್ಬ ಮಾಸ್ಟರ್ಸ್ಗೂ ನನ್ನ ಹೃತ್ಪೂರ್ವಕವಾದ ವಂದನೆಗಳು ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು ಸೋ ಮಚ್.